ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲಾನಾಸ್ ಟೆರೇಸ್ ಗಾರ್ಡನ್. ಇದು ನೋಡಿ, ಒಂದು ಪಾರ್ಸೆಲ್ ಬಂದಿದೆ. ಇವಾಗ ಸ್ಪ್ರೇ ಬಾಟಲ್ ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ. ಓಪನ್ ಮಾಡಿ ತೋರಿಸ್ತೀನಿ. ಸೊ ನಾನಿದನ್ನು ಆರ್ಡರ್ ಮಾಡಿರೋದು ಮೀಶೋದಿಂದ. ನೋಡಿ, ಇದೇನಿದು ವರ್ಮಿ ಕಂಪೋಸ್ಟ್ ಕೊಟ್ಟಿದ್ದಾರೆ, ಫ್ರೀ ವರ್ಮಿ ಕಂಪೋಸ್ಟ್. ಸ್ಪ್ರೇ ಬಾಟಲ್ ಜೊತೆಗೆ ಈ 1 kgದು ವರ್ಮಿ ಕಂಪೋಸ್ಟ್ ಕೊಟ್ಟಿದ್ದಾರೆ. ಯಾವುದೇ ಗಾರ್ಡನಿಂಗ್ ಪ್ರಾಡಕ್ಟ್ ಆಗಲಿ ಸ್ವಲ್ಪ ಫ್ರೀಯಾಗಿ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತಲ್ವಾ. ಸೊ ಇದು ಆಲ್ಮೋಸ್ಟ್ 1 kg ಇದೆ. ಬನ್ನಿ ನೋಡೋಣ ನೆಕ್ಸ್ಟ್ ಮೇನ್ ಪ್ರಾಡಕ್ಟ್ ಸ್ಪ್ರೇ ಬಾಟಲ್ ಹೇಗಿದೆ ಅಂತ ನೋಡೋಣ. ಹೊರಗಡೆಯಿಂದ ನೋಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀಟಾಗಿ ರ್ಯಾಪ್ ಮಾಡಿದ್ದಾರೆ ನೋಡಿ, ಜಾಸ್ತಿ ಶೇಕ್ ಆಗಬಾರ್ದು ಅಂತ ಹೇಳಿಬಿಟ್ಟು. ಯಾಕೆಂದರೆ ತುಂಬ ಶೇಕ್ ಆದರೆ ಇದು ಪ್ರೆಷರ್ ಸ್ಪ್ರೇಯರ್ ಆಗಿರೋದ್ರಿಂದ ನೋಬ್ಸ್ ಎಲ್ಲ ಇರೋ ಕಾರಣ ಕಟ್ ಆಗ್ಬೋದು ಅಂತ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಲಾಸ್ಟ್ ನನ್ನ ಹತ್ರ ಸ್ಪ್ರೇ ಬಾಟಲ್ ಇದ್ದಿದ್ದು ಚಿಕ್ಕದು, ಅಂದರೆ 500 ml ಇದ್ದಿತ್ತು. ತುಂಬ ಕಷ್ಟ ಆಗ್ತಿತ್ತು ಅದರಲ್ಲಿ ಸ್ಪ್ರೇ ಮಾಡೋಕ್ಕೆ. ಹಾಗೆಯೇ ಅವಾಗವಾಗ ಅದು ನಾವು ಬ್ಲಾಕ್ ಆಗ್ತಾ ಇತ್ತು. ಅದಾದಮೇಲೆ ನಾನೊಂದು ಸಿಂಪಲಾಗಿ ವಾಟರ್ ಬಾಟಲ್ಗೆ ಹೋಲ್ ಮಾಡಿಕೊಂಡು ಅದನ್ನು ಸ್ಪ್ರೇ ಬಾಟಲ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಅದು ಕೂಡ ನೀವು ಮನೆಯಲ್ಲಿ ಮಾಡ್ಬೋದು, ಆದರೆ ಅದು ಜಾಸ್ತಿ ಸಮಯ ಬರಲ್ಲ, ಯಾಕಂದರೆ ಲೀಕೇಜ್ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ಥರ ಇದೆ, ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ಇದೇ ಬಾಟಲಲ್ಲಿ ಯಾವ ಥರ ಯೂಸ್ ಮಾಡೋದು ಅಂತಲೂ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ನೀವು ಮಾಡ್ಬೋದು. ನೋಡಿ, ನಾವು ಈ ಥರ ಪಂಪ್ ಮಾಡಿ ಇನ್ಸೈಡ್ ಪ್ರೆಷರ್ ಕ್ರಿಯೇಟ್ ಮಾಡಬೇಕು, ಆವಾಗಲೇ ಚೆನ್ನಾಗಿ ಅದು ಸ್ಪ್ರೇ ಆಗೋಕ್ಕೆ ಸಾಧ್ಯ. ನೋಡಿ, ಡೈರೆಕ್ಷನ್ ಎಲ್ಲ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ನೀಟಾಗಿ ಬರ್ದಿದ್ದಾರೆ. ಸೊ ಇದನ್ನು ನೋಡ್ಕೊಂಡು ಮಾಡ್ಬೋದು. ಇದು ಸ್ವಿಚ್ ಆನ್ ಆಗಿ ಇಟ್ಕೋಬೋದು, ಆನ್ ಆಫ್ ಈ ಥರ ಮಾಡ್ಕೋಬೋದು. ಬನ್ನಿ ಯಾವ ಥರ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಇವಾಗ ನಾನು ಇದನ್ನು ಓಪನ್ ಮಾಡಿಬಿಟ್ಟು ಇದಕ್ಕೆ ನಾನು ಇವಾಗ ಸ್ವಲ್ಪ ನಾನಿಲ್ಲಿ ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕಾಗಿತ್ತು ಗಿಡಗಳಿಗೆಲ್ಲ. ತುಂಬ 1 ವೀಕ್ ಮೇಲೆ ಆಯಿತು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀಮ್ ಆಯಿಲ್ ತಗೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ವಾಟರ್ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಯಾವಾಗಲೂ ನಾವು ಫುಲ್ಲಾಗಿ ಫಿಲ್ ಮಾಡ್ಕೊಳ್ಬಾರ್ದು, ಮುಕ್ಕಾಲು ಅಂಶ ಇದ್ದರೆ ಸಾಕು. ಯಾಕೆಂದರೆ ನಾವು ಕ್ರಿಯೇಟ್ ಮಾಡುವ ಪ್ರೆಷರ್ ಕೂಡ ಇದರಲ್ಲಿ ತುಂಬಬೇಕಲ್ವ, ಆದ ಕಾರಣ ಮುಕ್ಕಾಲು ಅಂಶ ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಮುಚ್ಚಳದಿಂದ ನೀಟಾಗಿ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಯಾವ ಥರ ಮಾಡಬೇಕಂದ್ರೆ, ಯಾವುದೇ ಥರದ ಹೊರಗಡೆಯಿಂದ ಏರ್ ಎಂಟ್ರಿ ಇರಬಾರ್ದು, ಅಷ್ಟು ಟೈಟಾಗಿ ನಾವು ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೂ ಕೂಡ ಏರ್ ಲೀಕ್ ಆಗಬಾರ್ದು. ಈ ನೋಬನ್ ಕೂಡ ಹಾಗೆಯೇ ನಾವು ಟೈಟಾಗಿ ಮಾಡ್ಕೋಬೇಕು. ಇವಾಗ ಪ್ರೆಷರ್ ಹಾಕ್ತಾ ಇದ್ದೀನಿ, ಪಂಪ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಪಂಪ್ ಮಾಡಿ ಪ್ರೆಷರ್ ಒಳಗಡೆ ಕ್ರಿಯೇಟ್ ಆದಾಗ ನಮಗೆ ಫೀಲ್ ಆಗುತ್ತೆ ಅದು, ಅಂದರೆ ಮತ್ತೆ ನಮಗೆ ಪ್ರೆಷರ್ ಕೊಡೋಕ್ಕಾಗಲ್ಲ. ನೋಡಿ, ಈ ಥರ ನಾವು ಸ್ಪ್ರೇ ಮಾಡ್ಬೋದು. ಒಂದು ಸಲ ಪ್ರೆಷರ್ ಪಂಪ್ ಮಾಡಿದರೆ ಮತ್ತೆ ಪ್ರತಿ ಸಲ ನಾವು ಮಾಡಬೇಕಾಗಿಲ್ಲ. ಪ್ರೆಷರ್ ಮತ್ತೆ ನೀರು ಕಡಿಮೆ, ಸ್ಪ್ರೇ ಆಗೋದು ಕಡಿಮೆ ಆದಾಗ ಪುನಃ ನಾವು ಪ್ರೆಷರ್ ಪಂಪ್ ಮಾಡ್ಕೋಬೋದು. ನೋಬನ್ ಕೂಡ ಹಾಗೆಯೇ ರೊಟೇಟ್ ಮಾಡಿಬಿಟ್ಟು ಜಾಸ್ತಿ ಬೇಕಾ ಕಡಿಮೆ ಬೇಕಾ ಆ ಥರ ನಾವು ಮಾಡ್ಬೋದು. ಪ್ರತಿ ಚಿಕ್ಕ ಬಾಟಲಲ್ಲಾದರೆ ನಾವು ಮ್ಯಾನ್ಯಲಿ ತುಂಬ ಹೊತ್ತು ಪ್ರೆಸ್ ಮಾಡ್ತಾ ನಾವು ಇದು ಮಾಡಬೇಕಾಗುತ್ತೆ. ಇದರಲ್ಲಿ ಈ ಪ್ರೆಷರ್ ಇದು ಸ್ಪ್ರೇಯರ್ ಆಗಿರೋದ ಕಾರಣ ಒಂದು ಸಲ ಪ್ರೆಷರ್ ಹಾಕಿ ನಾವು ಇದು ಮಾಡಿದರೆ ಸಾಕು. ನೋಡಿ, ಇವಾಗ ನಾನು ಸ್ವಲ್ಪ ಟರ್ನ್ ಮಾಡಿದ್ದೀನಿ, ಸ್ವಲ್ಪ ಫಾಸ್ಟಾಗಿ ಬರ್ತಾ ಇದೆ. ನಿಮಗೆ ಬೇಕಾದಾಗೆ ನೀವು ಇದನ್ನು ರೊಟೇಟ್ ಮಾಡ್ಕೊಳ್ಬೋದು. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿನೂ ಹಾಗೆಯೇ ತುಂಬ ಚೆನ್ನಾಗಿದೆ, ಇದು ಮೆಟೀರಿಯಲ್ ಕೂಡ ಹಾಗೆಯೇ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಇಷ್ಟ ಆದರೆ ನೀವು ಬೈ ಮಾಡ್ಕೋಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.